ನಮಸ್ತೆ ಎಲ್ಲರಿಗೂ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಮೇ ಮಂತಲ್ಲಿ ಏನೆಲ್ಲ ಚೇಂಜಸ್ ಇದೆ ಆ್ಯಂಡ್ ಯಾವೊಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿರ್ತೀರಾ ಅಂತ ಅನ್ನೋದು ಆಗಿರುತ್ತೆ. ಸೊ ಹಾಗಾಗಿ ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದು ಫಸ್ಟ್ ಪೈಲ್ ಆ್ಯಂಡ್ ಇದು ಸೆಕೆಂಡ್ ಪೈಲ್. ಓಕೆ, ಸೊ ಯಾರಿಗೆಲ್ಲ ಫಸ್ಟಲ್ಲಿ ಅಂತ ಅಂದರೆ, ಸೊ ಇದು ಫಸ್ಟ್ ಒನ್ ಆ್ಯಂಡ್ ಇದು ಸೆಕೆಂಡ್ ಒನ್. ಓಕೆ, ಸೊ ಇದರಲ್ಲಿ ಯಾವುದು ನಿಮಗೆ ತುಂಬ ಜಾಸ್ತಿ ಅಟ್ರಾಕ್ಷನ್ ಅಂತ ಅನಿಸ್ತಾ ಇದೆನೋ ಸೊ ಅದನ್ನು ನೀವು ಪಿಕ್ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಪೈಲ್ ನಂಬರ್ 1 ಏನೇನೆಲ್ಲ ಇದೆ ಪೈಲ್ ನಂಬರ್ 1ನಲ್ಲಿ ಅಂತ ಅನ್ನೋದು. ಸೊ ಮೇ ಮಂತಿಂದಷ್ಟೇ ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಮೇ ಮಂತಲ್ಲಿ ಯಾವ ರೀತಿಯಾದಂತಹ ಎನರ್ಜೀಸ್ ಇರುತ್ತೆ, ಎನರ್ಜೀಸಲ್ಲಿ ಕನೆಕ್ಟ್ ಆಗಿರ್ತೀರಾ ಆ್ಯಂಡ್ ಏನೆಲ್ಲ ಚೇಂಜಸ್ ಬರಬಹುದು ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಮೇ ಮಂತಲ್ಲಿ ಏನಿದೆ? ಓ ರಜಸ್. ಓಕೆ, ರಜಸ್ ಅಂತ ಅಂದರೆ ಇಲ್ಲಿ ಆಸೆಗಳನ್ನು ತೋರಿಸುತ್ತೆ. ನನಗೆ ರೀಚ್ ಆಗಬೇಕು, ನನ್ನ ಡೆಸ್ಟಿನೇಷನನ್ನು ರೀಚ್ ಮಾಡ್ಕೋಬೇಕು ಅಂತ ಅನ್ನೋವಂತಹ ಒಂದು ಆಸೆ ಇರಬಹುದು. ಆ್ಯಂಡ್ ನಾನು ಇದೇ ಪಾತ್ವೆಯಲ್ಲಿ ಹೋಗಬೇಕು ಆ್ಯಂಡ್ ನನಗೆ ಅದೊಂತಹ ನನಗೆ ಪ್ಯಾಷನೇಟ್ ಇದ್ದೀನಿ ಅಂತ ಅನ್ನೋದಾಗಿರ್ಬೋದು. ಸೊ ಮೇ ಮಂತಲ್ಲಿ ಈ ಎನರ್ಜೀಸ್ ನಿಮಗೆ ತುಂಬ ಇರುತ್ತೆ. ಏನು ಅಂದರೆ, ನಾನು ಇದನ್ನು ಮಾಡ್ತೀನಿ ಅಥವಾ ಇವಾಗಲೇ ಸ್ಟಾರ್ಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಓಕೆ, ನಾನು ಇದನ್ನು ಮಾಡ್ತೀನಿ, ಡಿಫ್ರೆಂಟಾಗಿ ಇರಬೇಕು, ಡಿಫ್ರೆಂಟಾಗಿ ಮಾತಾಡ್ಬೋದು, ಆ ಥರದ್ದು ವಾಟ್ ಎವರ್ ಸೋಷಿಯಲ್ ಸ್ಕಿಲ್ಸು ಡೆವಲಪ್ಮೆಂಟ್ ಮಾಡ್ಕೊಳೋದಾದರೂ ಆಗಿರ್ಬೋದು. ಆ್ಯಂಡ್ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ, ನನಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದೇನು ಅಂತ ಅಂದರೆ, ಸೊ ಜಸ್ಟ್ ನಿಮಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಥರ ಅಂತ ಅನಿಸುತ್ತೆ. ನಿಮ್ಮನ್ನು ನೀವು ಹೌದೋ ಇಲ್ಲೋ ನಾನು ಈ ಥರ ಮಾಡ್ತೀನ ಅಂತ ಹೇಳಿಬಿಟ್ಟು ನಿಮ್ಮಲ್ಲೇ ನೀವು ಅನುಮಾನ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಓಕೆ, ರಜಸ್ ಯಾವಾಗಲೂ ಕೂಡ ಸ್ವಲ್ಪ ಮೀಡಿಯಮ್ ಆಗಿ, ತುಂಬ ಸತ್ವನೂ ಫಾಲೋ ಮಾಡ್ತಿಲ್ಲ, ತುಂಬ ತಾಮಸಿಕವಾಗೂ ಏನೂ ಇಲ್ಲ. ಬಟ್ ಅದೇ ನಿಮ್ಮದು ಒಂಥರ ಲೈಫ್ ಸ್ಟೈಲ್ ಯಾವಾಗಲೂ ಕೂಡ ಮೀಡಿಯಮ್ ಅಂತ ಹೇಳಿಬಿಟ್ಟು ಎನರ್ಜೀಸ್ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಬಟ್ ಮೇ ಮಂತಲ್ಲಿ ನಾನು ಇಲ್ಲಿ ಸೆಟ್ ಮಾಡಿರೋದ್ರಿಂದ ಪ್ಯಾಷನ್ ರಿಲೇಟೆಡ್ ಆಗಿ ತುಂಬಾ ವರ್ಕ್ ಮಾಡ್ತೀರಾ. ಆ್ಯಂಡ್ ಮೇ ಮಂತಲ್ಲೇ ನೀವು ಒಂದು ಸ್ಪಿರಿಚುವಾಲಿಟಿಗೆ ಹೋಗುವಂಥದ್ದು, ಅದು ಟೆಂಪಲ್ಸಿಗೆ ಹೋಗೋದಾದ್ರೂ ಆಗಿರ್ಬೋದು. ಇಟ್ಸ್ ಎ ಟೆಂಪಲ್ ಅಂದರೆ ಎಲ್ಲರೂ ಟೆಂಪಲಿಗೆ ಹೋಗ್ತೀವಲ್ಲ ಅಂತ ಆ ಥರದಲ್ಲಿ ಅಲ್ಲ. ಬಟ್ ಅದೇ ನಿಮಗೆ ಅಚಾನಕವಾಗಿ ಒಂದು ಬರಬಹುದು, ನೀವು ಅಂದ್ಕೊಂಡಿರಲ್ಲ, ಆ ಥರ ಒಂದು ಟೆಂಪಲ್ನ ಮೀಟ್ ಮಾಡಿ ಟೆಂಪಲ್ಗೆ ಹೋಗುವಂಥದ್ದು ಕೂಡ ಆಗುತ್ತೆ. ಓಕೆ, ಆ್ಯಂಡ್ ನೋಡೋಣ ಮತ್ತೆ ಏನು ಮೆಸೇಜಸ್ ಇದೆ ಅಂತ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಧೈರ್ಯ ಅಂತ ಅನ್ನೋದು ನಿಮ್ಮಲ್ಲಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಓಕೆ, ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸ ಆಗಬೇಕು ಅಂತಂದರೆ ಸ್ವಲ್ಪ ಕರೇಜ್ ಬೇಕು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನೋಡೋಣ ಮತ್ತೇನು ಮೆಸೇಜಸ್ ಇದೆ. ಥ್ಯಾಂಕ್ ಯು. ಮೇ ಮಂತಲ್ಲಿ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನೋದು. ಓಕೆ, ಏಸ್ ಆಫ್ ವಾಂಡ್ಸ್. ನಾನು ಹೇಳಿದೆ ಪ್ಯಾಷನ್ ರಿಲೇಟೆಡ್ ಆಗಿ ತುಂಬಾ ಜಾಸ್ತಿ ಇದೆ, ನನಗೆ ಹೀಗೆ ಮಾಡಬೇಕು, ಇದೇ ಥರನೇ ಮಾಡಬೇಕು ಅಂತ ಅಗೇನ್ ಮತ್ತೆ ಪ್ರೂವ್ ಆಗ್ತಾ ಇದೆ. ಆ್ಯಂಡ್
ಅದು ಇನ್ಸೈಡಲ್ಲಿ ತುಂಬ ಇದೆ ನಿಮಗೆ ಮಾಡಬೇಕು ಅಂತ ಅನ್ನೋದು. ಆ್ಯಂಡ್ 4 ಆಫ್ ಸಾರ್ಟ್ಸ್ ಅಪ್ ಆ್ಯಂಡ್ ಡೌನ್ಸ್ ಅಂತ ಅನ್ನೋದು ಆಗ್ತಾಯಿದೆ ಲೈಫಲ್ಲಿ. ಅಪ್ ಆ್ಯಂಡ್ ಡೌನ್ಸ್ ಆಗುವಂಥದ್ದು ಜಾಸ್ತಿ ಇದೆ. ಆ್ಯಂಡ್ ಹಣದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ಬೋದು. ನನಗೆ ಹಣ ಸಿಕ್ಕಿಲ್ಲ, ಅಥವಾ ನಾನು ಕಷ್ಟಪಡ್ತಾ ಇದ್ದೀನಿ, ಅದರ ರಿಲೇಟೆಡ್ ಆಗಿ ನಾನು ಇನ್ನೂ ಕೂಡ ಮಾಡಬೇಕು, ಇನ್ನೂ ಕೂಡ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ. ಓಕೆ. ಆ್ಯಂಡ್ ದ ಮೂನ್ ಕಾರ್ಡ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರೋದ್ರಿಂದ ಮೂನ್ ಕಾರ್ಡ್ ಬಂದಿರ್ಬೋದು ಅಂತ ಅನಿಸುತ್ತೆ. ನೀವು ಪ್ಯಾಷನ್ ರಿಲೇಟೆಡ್ ಆಗಿ, ಇಲ್ಲಿ ನಾನು ಹೇಳಿದೆ ಪ್ಯಾಷನ್ ರಿಲೇಟೆಡ್ ಆಗಿ ತುಂಬ ಚೆನ್ನಾಗಿದ್ದೀರಾ. ಆ್ಯಂಡ್ ಒಂದೇನು ಅಂದರೆ ಇನ್ಫೀರಿಯರ್ ಒಂಥರ ಕರೇಜ್ ಅಷ್ಟೊಂದು ಇಲ್ಲ ನೀವು ಅದನ್ನು ರೀಚ್ ಮಾಡಲಿಕ್ಕೆ. ಬಟ್ ಮೇ ಮಂತಲ್ಲಿ ನ್ಯೂ ಬಿಗಿನಿಂಗನ್ನು ನೋಡ್ಬೋದು. ಒಂದು ಹೊಸದಾಗಿರುವಂಥ ನಿಮ್ಗೇನು ಅಂದ್ಕೊಂಡಿರ್ತೀರಲ್ಲ, ಅಟ್ಲೀಸ್ಟ್ ಆ ಸ್ವಲ್ಪ ಕೆಲಸನಾದರೂ ಆಗೇ ಆಗುತ್ತೆ ಇನ್ ದ ಮಂತ್ ಆಫ್ ಮೇ. ಓಕೆ. ಆ್ಯಂಡ್ ಇದಕ್ಕೇನೇನೆಲ್ಲ ನಿಮಗೆ ತಡೆ ಹಿಡಿತಾ ಇದೆ ಅಂತ ಅಂದರೆ, ಒಂದು ಇನ್ಫೀರಿಯಾರಿಟಿ, ನಾನು ಮಾಡ್ತೀನೋ ಇಲ್ಲೋ, ಆ್ಯಂಡ್ ನಾನು ಅದನ್ನು ಬೇರೆಯವ್ರದ್ದು ನೋಡಿ ಕಂಪೇರ್ ಮಾಡುವಂಥದ್ದು ಕೂಡ ಇದೆ, ಅದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಲೋನ್ಲಿ ಫೀಲಿಂಗ್, ಎಲ್ಲ ವಿಚಾರದಲ್ಲೂ ಕೂಡ ನೀವು ಏನೇ ಅವರು ದುಡ್ಡಿದ್ರೂ ಅಥವಾ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದ್ರೂ ಕೂಡ ಇನ್ಸೈಡಲ್ಲಿ ಲೋನ್ಲಿ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಓಕೆ. ಇನ್ಸೈಡಲ್ಲಿ ಲೋನ್ಲಿ, ಹೌದು ನಾನು ಏಕಾಂಗಿತನ ಅನಿಸುತ್ತೆ, ನನಗೇನೇ ಒಂದು ಮಾಡಬೇಕಾದ್ರೆ ಒಂದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತೀನಿ, ಬಟ್ ಹೋಗ್ತಾ ಅದ್ರದ್ದು ಬಗ್ಗೆ ಕಾನ್ಸಂಟ್ರೇಷನ್ನೇ ಇರೋದಿಲ್ಲ, ಆ್ಯಂಡ್ ಬೇಗ ಡೈವರ್ಟ್ ಆಗ್ತೀನಿ ಅಂತ ಅನ್ನೋದು ಆಗಿರಬಹುದು. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಅಂತ ಅಂದರೆ, ಮನಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರೋದು. ಓಕೆ. ಸೊ ಮನಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ಬೋದು, ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಬಟ್ ಮೇ ಮಂತ್ ಹೆಂಗಿರುತ್ತೆ ಅಂತ ಅಂದರೆ, ನಿಮ್ಮನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನೀವೇನಾದರೂ ವರ್ಕ್ ಮಾಡಿದರೆ ಯಾವುದಾದ್ರೂ ಒಂದು ಗೋಲಲ್ಲಿ, ಓಕೆ, ಒಂದು ಗೋಲ್ ಅಥವಾ ಒಂದು ವಿಚಾರದಲ್ಲಿ ನೀವು ಕಾನ್ಸಂಟ್ರೇಷನ್ ಆಗಿ ವರ್ಕ್ ಮಾಡಿದರೆ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಅದರ್ವೈಸ್ ಮೂನ್ ಕಾರ್ಡಲ್ಲಿ ಬಂದಿರೋದ್ರಿಂದ ಯಾವಾಗಲೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಆ್ಯಂಡ್ ಇನ್ಸೈಡಲ್ಲಿ ನಿಮಗೇನೆ ಆ ಒಂದು ಇನ್ಸೈಡಲ್ಲಿ ಕೇರ್ ಇಲ್ಲ ಅಲ್ವಾ. ಆ್ಯಂಡ್ ಸೆಲ್ಫ್ ಲವ್ ಅಂತ ಹೇಳ್ತೀವಲ್ಲ, ನಿಮ್ಮನ್ನು ನೀವು ಪ್ರೀತಿ ಮಾಡೋದಿಲ್ಲ, ಆ್ಯಂಡ್ ನೀವು ಟೈಮ್ ಕೊಡ್ತಾ ಇಲ್ಲ, ಆ ಥರದಲ್ಲಿ ತೋರಿಸ್ತಿದೆ. ಆ್ಯಂಡ್ ಇನ್ ದ ಮೇ ಮಂತಲ್ಲಿ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಏನಾದರೂ ಒಂದು ಸ್ವಲ್ಪ ಮಾಡಿ, ಲೈಕ್ ಲೇಡೀಸ್ ಆಗಿದ್ರೆ ಬ್ಯೂಟಿ ಪಾರ್ಲರಿಗೆ ಹೋಗುವಂಥದ್ದು, ಅಥವಾ ನಿಮಗೆ ಸೆಲ್ಫ್ ಕೇರಲ್ಲಿ ಏನು ಬೇಕು ಅಂತ ಅನಿಸುತ್ತೋ ಆ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಒಂದು ಏನು ನೀವು ಅಂದ್ಕೊಂಡಿದ್ದೀರಲ್ಲ, ಸೋಲ್ ಪರ್ಪಸ್ ವಾಟ್ ಎವರ್ ನೀವೇನು ಅಂದ್ಕೊಂಡಿದ್ದೀರೋ ಅದು ಮೇ ಮಂತಲ್ಲಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ. ಆ್ಯಂಡ್ ನಿಮಗೆ ನಾನು ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಅದೇನು ಅಂತ ಅಂದರೆ, ಒಂದು ಕನ್ಫ್ಯೂಷನಿಂದ ಕ್ಲಾರಿಟಿ ಹೇಗೆ ಬರಬೇಕು ಅಂತ ಅನ್ನುವಂಥದ್ದು ಒಂದು ಕಾಲ್ ಇರುತ್ತೆ. ಸೊ ಆ ಕಾಲ್ಗೆ ನೀವು ಬರಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಒಂದು ಏನಕ್ಕೆ ಈ ಥರ ಆಗ್ತಾಯಿದೆ, ಏಕೆ ನನಗೆ ಇನ್ಸೆಕ್ಯೂರಿಟಿ ಆಗ್ತಾಯಿದೆ, ಏಕೆ ನನಗೆ ನನ್ನ ಸಾಧನೆ ಯಾಕೆ ಮಾಡೋಕ್ಕಾಗ್ತಿಲ್ಲ, ಯಾಕೆ ಲೋನ್ಲಿ ಅನಿಸ್ತಿದೆ, ಪ್ರತಿ ಸತಿ ಏನೇ ಮಾಡಿದ್ರೂ ಕೂಡ ನನಗೆ ಎಂಡ್ ಆಫ್ ದಿ ಡೇ ಅಲ್ಲಿ ನಾನು ಲೋನ್ಲಿ ಅಂತ ಅನಿಸ್ತೀನಿ. ಸೊ ಇದೆಲ್ಲ ನಿಮ್ದೇನಾದರೂ ಇತ್ತು ಅಂತ ಅಂದರೆ ನೀವು ಕ್ಲಾರಿಟಿ ಕಾಲ್ಗೆ ಬರ್ಬೋದು. ಓಕೆ. ಒಂದು ಕ್ಲಾರಿಟಿ ಸಿಗಬೇಕು ಅಂತ ಅಂದರೆ ರಿಜಿಸ್ಟ್ರೇಷನ್ ಫಾರಮ್ನ ಫಿಲಪ್ ಮಾಡಿಬಿಟ್ಟು ಕ್ಲಾರಿಟಿ ಕಾಲ್ನ ಅಟೆಂಡ್ ಮಾಡ್ಬೋದು. ಓಕೆ. ಆ್ಯಂಡ್ ಮೇ ಮಂತ್ ಚೆನ್ನಾಗಿರಲಿ ಆ್ಯಂಡ್ ಫೋಕಸ್ ಆಗಿರಿ ಅಂತ ಅನ್ನೋದು ಈ ಒಂದು ರೀಡಿಂಗ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದಿಂದ ನಿಮಗೆ ಏನು ರೆಸನೇಟ್ ಆಯಿತು ಅಂತ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಮತ್ತು ಪೈಲ್ ನಂಬರ್ 2 ಮೇ ಮಂತಲ್ಲಿ ಯಾವ ಒಂದು ಎನರ್ಜಿ ಇದೆ ಅಂತ ಅನ್ನೋದು ಆ್ಯಂಡ್ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ಏನೆಲ್ಲ ಇದೆ ಅಂತ ಅನ್ನೋದು ಮೇ ಮಂತಲ್ಲಿ. ಓಕೆ. ಪೈಲ್ ನಂಬರ್ 2 ರೆಡಿ ಇದ್ದೀರಾ? ಓಕೆ. ರೆಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ. ಆ್ಯಂಡ್ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಮೇ ಮಂತಲ್ಲಿ ಅಂತ ಅನ್ನೋದು. ಥ್ಯಾಂಕ್ ಯು so much.
ಓಕೆ, ಸ್ಕೈ ಫಾದರ್, ಟ್ರಸ್ಟ್ ಇನ್ ದ ಅನ್ನೋನ್. ಓಕೆ, ನಿಮ್ಮ ಒಂದು ಲೈಫಲ್ಲಿ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸನ್ನು ಮಾಡಿರ್ತೀರ. ವಾಟ್ ಎವರ್, ಅದು ಜಾಬ್ ಇರ್ಬೋದು, ಆ್ಯಂಡ್ ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ವಾಟ್ ಎವರ್, ನಿಮಗೆ ಒಂದು ಕಷ್ಟದಿಂದ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಲೈಫಲ್ಲಿ ತುಂಬಾ ತೋರಿಸ್ತಾ ಇದೆ, ರೈಟ್? ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಒಂದು ಎಕ್ಸ್ಪೀರಿಯನ್ಸಿಂದ ಮೇ ಮಂತಲ್ಲಿ ನಿಮಗೆ ಒಂದು ಓಪನ್ ಅಪ್ ಆಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಯಾಕೆ ಈ ಒಂದು ವರ್ಡ್ ಹೇಳಿದೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಟ್ರಸ್ಟ್ ಇನ್ ದ ಅನ್ನೋನ್. ನಿಮಗೇನು ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆ ಅನ್ನೋದು ಕಳ್ಕೊಬೇಡಿ. ಓಕೆ, ಸೊ ಜಾಬ್ ಸಿಕ್ಕಿಲ್ಲ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಆ್ಯಂಡ್ ವಾಟ್ ಎವರ್ ಡ್ಯಾಶ್ ಯಾವುದಾದ್ರೂ ಆಗಿರ್ಬೋದು. ಬಟ್ ಆದರೆ ನೀವು ಒಂದು ಡ್ಯುಯಾಲಿಟಿ ಇದೆ ನಿಮ್ಮ ಒಂದು ಎನರ್ಜಿಯಲ್ಲಿ. ನಾನು ಹೇಳೋದಾದರೆ ಡ್ಯುಯಾಲಿಟಿ ಇದೆ. ಸಡನ್ನಾಗಿ ಯೋಚನೆ ಮಾಡುವಂಥದ್ದು ಆ್ಯಂಡ್ ಸಡನ್ನಾಗಿ ರಿಯಾಕ್ಟ್ ಮಾಡುವಂಥದ್ದು, ಆಮೇಲೆ ಅಯ್ಯೋ ನಾನು ಹಂಗೆ ಅನ್ಬಾರ್ದಾಗಿತ್ತಲ್ಲ ಅಂತ ಹೇಳುವಂಥದ್ದು. ಓಕೆ, ಸೊ ಅದನ್ನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅದು ಒಂದು ಕಡೆ ಆದರೆ ಅಂತ ಅಂದರೆ, ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಬಿಲೀವ್ ಮಾಡಿ. ನೀವೇನು ನಂಬಿರ್ತಿರೋ, ದೇವರಾಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅಥವಾ ನೀವು ಏನನ್ನ ಕೆಲಸವನ್ನು ಮಾಡ್ತಿರೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇರಲಿ. ಓಕೆ, ಆ್ಯಂಡ್ ನೀವು ವಿಷ್ಣು, ಆ್ಯಕ್ಚುಲಿ ಗರುಡ ಬಂದಿರೋದ್ರಿಂದ ವಿಷ್ಣು ಭಕ್ತರು ಕೂಡ ಆಗಿರಬಹುದು. ಅದು ಎನಿ ಫಾರ್ಮ್, ನರಸಿಂಹ ಆಗಿರ್ಬೋದು, ವೆಂಕಟೇಶ್ವರ ಆಗಿರ್ಬೋದು, ತಿರುಪತಿ, ವಾಟ್ ಎವರ್, ಎಲ್ಲ ವಿಷ್ಣುವಿನ ಒಂದು ಫಾರ್ಮ್ ಆಫ್ ವಿಷ್ಣುವಿನಲ್ಲಿ ಒಂದು ತುಂಬಾ ಬಾಂಡಿಂಗ್ ಇದೆ. ಏನಾದರೂ ಕಷ್ಟ ಅಂತ ಅಂದರೆ ಅದು ಕೃಷ್ಣನೇ ಆಗಿರ್ಬೋದು. ಸೊ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಪ್ರೇಯರ್ ಮಾಡ್ತೀರಾ, ಆ್ಯಂಡ್ ನಿಮಗೆ ಅದು ಖಂಡಿತವಾಗ್ಲೂ ಕೂಡ ಯಶಸ್ಸು ಆಲ್ರೆಡಿ ಸಿಕ್ಕಿದೆ. ಆ್ಯಂಡ್ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಅಕಸ್ಮಾತ್ ಯಾರೆಲ್ಲ ಮಾಡಿಲ್ಲ ಅಂತ ಅಂದರೆ, ವಾಟ್ ಎವರ್, ನಿಮ್ಮ ವಿಷ್ಣುವಿನ ಒಂದು ಯಾವುದೇ ಒಂದು ಅವತಾರದಲ್ಲಿ ನಿಮಗೆ ರೆಸನೇಟ್ ಆಗುತ್ತೋ ಅದರಲ್ಲಿ ನೀವು ಪ್ರೇಯರನ್ನು ಮಾಡ್ಬೋದು. ಸೊ ಬೇಗ ನಿಮಗೆ ಒಂದು ಯಶಸ್ಸು ಸಿಗುತ್ತೆ ನಿಮ್ಮ ಒಂದು ಲೈಫಲ್ಲಿ. ಓಕೆ, ಸೊ ಆ ರೀತಿಯೂ ತೋರಿಸ್ತಾ ಇದೆ. ಆ್ಯಂಡ್ ನಿಮಗೆ ಒಂದು ಮೇ ಮಂತಲ್ಲಿ ಇಲ್ಲಿ ರೆಸನೇಟ್ ಆಗ್ತಾ ಇರೋದೇನು ಅಂತ ಅಂದರೆ, ನಿಮಗೆ ಒಂದು ಗೈಡೆನ್ಸ್ ಅಂತ ಅನ್ನೋದು ಸಿಗುತ್ತೆ. ಯಾವ ಒಂದು ಲೈಫಲ್ಲಿ ಅಂದರೆ ಮೀನ್ಸ್ ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಅದಕ್ಕೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಾನು ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಅಂತ ಅಂದರೆ, ಮೇ ಮಂತ್ ಇಸ್ ದ ಆನ್ಸರ್. ಓಕೆ, ಸೊ ಮೇ ಮಂತಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊತೀರಾ, ಸಾಕಷ್ಟು ಅನುಭವಗಳನ್ನು ಆಗುವಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಫೈಲ್ ನಂಬರ್ 2. ಓಕೆ, ನೋಡೋಣ ಮತ್ತೇನು ಮೆಸೇಜಸ್ ಇದೆ ಫೈಲ್ ನಂಬರ್ 2ಗೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಓಕೆ, 6 ಆಫ್ ಪೆಂಟಿಕಲ್ಸ್, 4 of cups, 4 of pentacles, okay, and the page of swords. ಇಲ್ಲಿ ಒಂದು ಮೆಸೇಜಸ್ ಏನು ಅಂತ ಅಂದರೆ, ನೀವು ಎಷ್ಟು ಕೊಡ್ತೀರೋ ಅಷ್ಟು ನಿಮಗೆ ರಿಸೀವ್ ಆಗುತ್ತೆ. ಸೊ ದಾನ ಏನಾದರೂ, ಡೊನೇಷನ್ ಏನಾದರೂ ಕೊಡೋದೇನಾದರೂ ಬಿಟ್ಟಿದ್ರೆ, ಪ್ಲೀಸ್ ಡೂ ಡೊನೇಷನ್, ಪ್ಲೀಸ್ ಡೂ ಸರ್ವಿಸ್. ಎಷ್ಟು ಸರ್ವಿಸ್ ಮಾಡ್ತಿರೋ ಅಷ್ಟು ನಿಮ್ಮ ಒಂದು ಲೈಫಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತೀರಾ. ಅಟ್ಲೀಸ್ಟ್ ಮಾಡಿಲ್ಲ ಅಂದರೆ ಇನ್ ದ ಮಂತ್ ಆಫ್ ದ ಮೇ ಮಂತಲ್ಲಿ ನೀವು ಸರ್ವಿಸನ್ನು ಮಾಡಿ ಎಷ್ಟು ಕೊಡ್ತಿರೋ ಅಷ್ಟು ನಿಮಗೆ ರಿಟರ್ನ್ ಬರುತ್ತೆ. ಓಕೆ, ಸೊ ಫಸ್ಟ್ ಅದೇ ಬಂದಿರುವಂಥದ್ದು. ಆ್ಯಂಡ್ ಇನ್ಫಿನಿಟಿ ಸೈನ್ ಬಂದಿರೋದ್ರಿಂದ n ನಂಬರ್ ಆಫ್ ಪಾಸಿಬಿಲಿಟೀಸ್, n ನಂಬರ್ ಆಫ್ ಅಪಾರ್ಚುನಿಟೀಸ್ ಇನ್ ದ ಮೇ ಮಂತಲ್ಲಿ ಬರುವಂಥದ್ದು ಚಾನ್ಸಸ್ ಇದೆ. ಓಕೆ, ಆ್ಯಂಡ್ ಆಲ್ರೆಡಿ ನಿಮ್ಮ ಹತ್ರ ಎಲ್ಲದೂ ಕೂಡ ಇದೆ, ಅದನ್ನು ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಆ ಥರ ಏನಾದರೂ ಡೈವರ್ಷನ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಒಂದು ಕಡೆ ಫೋಕಸ್ ಮಾಡಿ. ಸೊ ನಿಮಗೆ ಅದೊಂದು ದಾರಿ ತೊಗೊಂಡು ಹೋಗುತ್ತೆ. ಓಕೆ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಂದಿರೋದ್ರಿಂದ, ಟ್ರಸ್ಟ್ ಇನ್ ದ ಅನ್ನೋನ್ ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ, ಸೊ ನಿಮಗೆ ಆ ಒಂದು ಯೂನಿವರ್ಸ್ ಆಗಿರ್ಬೋದು, ಹೇಳ್ತೀನಲ್ಲ, ಏನೋ ಒಂದು ಎನರ್ಜಿ ನಿಮಗೆ ಕನೆಕ್ಷನ್ ಆಗುತ್ತೆ. ಆ್ಯಂಡ್ ನೀವು ಫೋಕಸ್ಗೆ ಬರ್ತೀರಾ ಇನ್ ದ ಮಂತ್ ಆಫ್ ಮೇಯಲ್ಲಿ. ಓಕೆ, ಆ್ಯಂಡ್ ಕೆಲವೊಂದು ಬುಕ್ಗಳನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಅದು ಯಾವುದೇ ಆಗಿರ್ಬೋದು,
ಭಗವದ್ಗೀತೆ ಆಗಿರ್ಬೋದು, ಸಾಯಿಬಾಬಾ ಸಚ್ಚರಿತೆ ಆಗಿರ್ಬೋದು, ವಾಟ್ ಎವರ್. ನೀವು ಸ್ವಲ್ಪ ಬುಕ್ಗಳನ್ನು ಮೊದಲೆಲ್ಲ ಓದ್ತಾ ಇದ್ರಿ ಆ್ಯಂಡ್ ಸಡನ್ನಾಗಿ ಬ್ರೇಕ್ ಆಯಿತು ಆ್ಯಂಡ್ ಆ ಒಂದು ಮತ್ತೆ ಕಾಲ್ ಮಾಡ್ತಾ ಇದೆ ನೀನು ಓದು ಅಂತ ಅನ್ನೋದು ಈ ಒಂದು ರೀಡಿಂಗ್ ಮುಖಾಂತರನೇ ಹೇಳ್ತಾ ಇದೆ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಒಂದು ಡೊನೇಷನ್ ಅನ್ನೋದು ಕೂಡ ಸರ್ವಿಸ್ ಕೂಡ ಮಾಡಿ ಅಂತಲೂ ತೋರಿಸ್ತಾ ಇದೆ ಆ್ಯಂಡ್ ನ್ಯೂ ಅಪಾರ್ಚುನಿಟೀಸ್ ಅಂತಲೂ ಕೂಡ ತೋರಿಸ್ತಾ ಇದೆ. ಆದರೆ ಇಲ್ಲಿ ಎಲ್ಲರೂ ಕೇಳ್ತಾರೆ ನ್ಯೂ ಅಪಾರ್ಚುನಿಟೀಸ್ ಪ್ರತಿ ಸತಿನೂ ಹೇಳ್ತೀರಾ, ಬಟ್ ನಮಗೆ ಅದು ರೆಸನೇಟ್ ಆಗಲ್ಲ, ಕೆಲವೊಂದು ಸತಿ ರೆಸನೇಟ್ ಆಗುತ್ತೆ ಅಂತ ಅನ್ನೋದು. ಸೊ ಇಲ್ಲಿ ನೋಡ್ತಾ ಇರುವಂಥದ್ದೇನು ಅಂತಂದರೆ ಆಲ್ರೆಡಿ ನಿಮ್ಮ ಹತ್ರ ಎಲ್ಲದೂ ಕೂಡ ಇದೆ, ಬಟ್ ಅದನ್ನು ನೀವು ಮನ್ಸು ಮಾಡ್ತಾ ಇಲ್ಲ, ನಿಮ್ಮಲ್ಲಿ ಸ್ಟಕ್ನೆಸ್ ಅಂತ ಅನ್ನೋದು ಇದೆ. 4 ಆಫ್ ಕಪ್ಸ್ ಯಾವುದನ್ನು ತಗೊಳ್ಳಿ, ನಾನು ಯಾವ ರೀತಿ ಮುಂದೋಗಲಿ ಅದು ಗೊತ್ತಿಲ್ಲ. ಆ್ಯಂಡ್ ಬೇರೆಯವ್ರು ಹೇಳ್ತಾರೆ ಅದನ್ನೊಂದು ಸ್ವಲ್ಪ ಕೇಳ್ತೀನಿ, ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಅದನ್ನು ಅಲ್ಲಿಗೆ ಬಿಡೋದು. ಸೊ ಇದೆಲ್ಲ ಏನು ಅಂತ ಅಂದರೆ ನಿಮ್ಮದು ಸರ್ಫೇಸ್ ಲೆವೆಲಲ್ಲಿ ನೀವೆಲ್ಲ ಏನೋ ಮಾಡ್ತಾಯಿದ್ರೆ, ಬಟ್ ಇನ್ಸೈಡಲ್ಲಿ ಒಂದು ಸ್ಟಕ್ನೆಸ್ ಇದೆ. ಓಕೆ, ಸೊ ನಿಮಗೋಸ್ಕರ ಯಾರೆಲ್ಲ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದ್ದೀರೋ ಸೊ ಅವ್ರಿಗೆ ಒಂದು ನನ್ನ ಕಡೆಯಿಂದ ಗಿಫ್ಟ್. ಆ ಗಿಫ್ಟ್ ಏನು ಅಂತ ಅಂದರೆ ಈ ಒಂದು 4 ಆಫ್ ಕಪ್ಸ್ನ ಒಂದು ಸ್ಟಕ್ನೆಸ್ನ ನೀವು ಕಡಿಮೆ ಮಾಡಬೇಕು ಅಂತ ಅಂದರೆ ಕನ್ಫ್ಯೂಷನಿಂದ ಕ್ಲಾರಿಟಿಗೆ ಬರಬೇಕು ಅಂತ ಅಂದರೆ ಒಂದು ಕಾಲ್ ಇರುತ್ತೆ, ಕ್ಲಾರಿಟಿ ಕಾಲ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಆ ಒಂದು ಕಾಲ್ಗೆ ಬರಬಹುದು ಆ್ಯಂಡ್ ನಿಮ್ಮ ಒಂದು ಸ್ಟಕ್ನೆಸ್ನ ಡೀಪರ್ ಲೆವೆಲಲ್ಲಿ ಹೇಗೆ ರಿಮೂವ್ ಮಾಡುವಂಥದ್ದು ಅಂತ ಅನ್ನೋದನ್ನು ನೀವು ತಿಳ್ಕೊಬೋದು. ಓಕೆ, ಸೊ ಮೇ ಮಂತಲ್ಲಿ ನಿಮಗೆ ಆಲ್ಮೋಸ್ಟ್ ಆಗಿ ದಾನ ಕೊಡೋದು, ಡೊನೇಷನ್ ಸರ್ವಿಸ್, ವಾಟ್ ಎವರ್, ನೀವು ಅದರಿಂದ ಒಂದು ನಿಮ್ಮ ಒಂದು ಲೈಫ್ ಏನಿದೆ ಅದು ಪರ್ಪಸ್ ಏನಿದೆ ಅದ್ರ ಕಡೆ ತೊಗೊಂಡು ಹೋಗುವಂಥದ್ದು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಬಟ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಇದೆ. ಹೊಸತನದನ್ನು ಕಲಿಯುವಂಥದ್ದು, ಹೊಸತನವನ್ನು ಅಳವಡಿಸ್ಕೊಳ್ಳುವಂಥದ್ದು ಎಲ್ಲದೂ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಯಾವಾಗಲೂ ಕೂಡ ಬುಕ್ಕನ್ನು, ಇಲ್ಲಿ ಬುಕ್ಸ್ ಆ್ಯಕ್ಚುಲಿ ಬಂದಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದು. ಸೊ ಬುಕ್ಸ್ ಏನಾದರೂ ಓದೋದೇನಾದರೂ ಬಿಟ್ಟಿದ್ದರೆ ಸೊ ಬುಕ್ಸನ್ನು ನೀವು ಓದ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೀವು ಆಲ್ರೆಡಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಓದ್ತಾ ಇರ್ತೀರ ಆ್ಯಂಡ್ ಹೋಪನೋಪನವನ್ನು ಮಾಡ್ತಾ ಇರ್ತೀರ. ಸೊ ಗುಡ್, ಅದನ್ನು ಇತ್ತು ಅಂತಂದರೆ ಅದನ್ನು ಹಾಗೇ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿಲ್ಲ ಅಂತ ಅಂದರೆ ಲಾ ಆಫ್ ಅಟ್ರಾಕ್ಷನ್ ನೀವು ಏನನ್ನು ಪಾಸಿಟಿವ್ ಆಗಿ ಏನನ್ನು ಅಂದ್ಕೊಳ್ತಿರೋ ಅದು ರಿಯಾಲಿಟಿಗೆ ಬರುವಂಥದ್ದು. ಸೊ ಅದನ್ನು ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತೀವಿ. ಓಕೆ, ಸೊ ಅದನ್ನೇನಾದರೂ ಗೊತ್ತಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟರ್ ಬಾಟಲ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಪಿನ್ ಮಾಡಿರ್ತೀನಿ. ಸೊ ಆ ಒಂದು ವಿಡಿಯೋನ ನೋಡ್ಬೋದು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ. ಆ್ಯಂಡ್ ಕ್ಲಾರಿಟಿ ಕಾಲಲ್ಲಿ ಸಿಗ್ತೀನಿ. ಧನ್ಯವಾದಗಳು.